ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಯದತ್ತ ಹೆಗಡೆ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ. ಈ ವಿಡಿಯೋ ಮಾಡುವಂತಹ ಉದ್ದೇಶ ಹಳೆಯ ನೆನಪನ್ನ ನೆನಪಿಸುವ ಸಲುವಾಗಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ನನ್ನ ವಿಡಿಯೋವನ್ನು ನೋಡುವ ಮೊದಲು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಾನು ಈ ವಿಡಿಯೋವನ್ನ ಮಾಡಿರುವಂತಹ ಉದ್ದೇಶ ಅಂದ್ರೆ ನಿನ್ನೆ ದಿನ ನಾನು ಕುಮಟಾ ತಾಲೂಕಿನ ಮೂರೂರು ಕಲ್ಲಬ್ಬೆಗೆ ಹೋಗಿದ್ದೆ. ಅಲ್ಲಿಂದ ಬರುವಾಗ ಈ ಒಂದು ಸುಂದರವಾದಂತಹ ದೃಶ್ಯವನ್ನ ನೋಡಿದೆ. ಇದನ್ನ ನೋಡಿ ನನಗೆ ಮನಸ್ಸಿಗೆ ಬಹಳ ಖುಷಿ ಆಯಿತು. ನನ್ನ ಬಾಲ್ಯದ ದಿನಗಳ ನೆನಪು ಮತ್ತೊಮ್ಮೆ ನನಗೆ ಮರುಕಳಿಸಿತ್ತು. ಚಿಕ್ಕವರಿರುವಾಗ ನಾವು ಈ ಒಂದು ಎತ್ತಿನ ಗಾಡಿಯನ್ನು ಹತ್ತಿ ಆಟ ಆಡಿದ ನೆನಪು, ಎತ್ತಿನ ಗಾಡಿಯಲ್ಲಿ ನಾವು ಹೋದ ನೆನಪು ನನಗೆ ಮತ್ತೊಮ್ಮೆ ಮರುಕಳಿಸಿತ್ತು. ರೈತರ ಬೆನ್ನೆಲುಬು ಎಂದು ಹೇಳಿಕೊಳ್ಳುವಂತಹ ಈ ಎತ್ತು ಮತ್ತು ಎತ್ತಿನ ಗಾಡಿ ಈಗ ಮರೆಯಾಗಿ ಹೋಗುತ್ತಿದೆ. ಇದನ್ನ ನೋಡಲು ಸಹ ಅಪರೂಪ ಆಗಿಬಿಟ್ಟಿದೆ. ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಮೊದಲೇ ತುಂಬಾ ಎತ್ತಿನ ಗಾಡಿಗಳು ಇರುತ್ತಿದ್ದವು. ಈಗ ಕುಮಟಾ ತಾಲೂಕಿನಲ್ಲಿ ಆ ಭಾಗಗಳಲ್ಲಿ ಮಾತ್ರ ಈ ಎತ್ತಿನ ಗಾಡಿ ಇದೆ. ಅದೊಂದು ಕಾಲದಲ್ಲಿ ಈ ರೈತನಿಗೆ ಈ ಎತ್ತಿನ ಗಾಡಿಯೇ ಬೆನ್ನೆಲುಬಾಗಿತ್ತು. ಆಗಿನ ಕಾಲದಲ್ಲಿ ರಸ್ತೆಗಳು ಸರಿಯಾಗಿ ಇರುತ್ತಿರಲಿಲ್ಲ ಮತ್ತು ವಾಹನಗಳ ಆಧುನೀಕರಣದ ವ್ಯವಸ್ಥೆ ಕೂಡ ಇರುತ್ತಿರಲಿಲ್ಲ. ಮನುಷ್ಯನ ಪ್ರತಿಯೊಂದು ಜವಾಬ್ದಾರಿಯನ್ನು ಈ ಎತ್ತು ಮತ್ತು ಎತ್ತಿನ ಗಾಡಿಯೇ ನಿಭಾಯಿಸುತ್ತಿತ್ತು. ಈಗಿನ ಕಾಲಕ್ಕೆ ಬಂದರೆ ಹೊಸ ತರುವಾಯದ ಎಲ್ಲ ಮಕ್ಕಳಿಗೂ ಇದನ್ನ ನೋಡಲೆಂಬ ಒಂದು ಉದ್ದೇಶದಿಂದ, ಇದನ್ನ ತಿಳಿದುಕೊಳ್ಳಲಿ ಎಂಬಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನ ನಾನು ಮಾಡಿದ್ದೇನೆ. ನನಗಾದ ಖುಷಿಯನ್ನ ತಮ್ಮ ಮುಂದೆ ಹಂಚಿಕೊಳ್ಳುವ ಸಲುವಾಗಿ ಈ ವಿಡಿಯೋವನ್ನ ಮಾಡಿದ್ದೇನೆ. ತಾವುಗಳು ದಯವಿಟ್ಟು ಆದಷ್ಟು ತಮ್ಮ ಮಕ್ಕಳಿಗೆ ಈ ವಿಡಿಯೋವನ್ನು ಸವಿ ನೆನಪು ಸಾವಿರ ನೆನಪು ಎಂಬಂತ ಮಾತು ಸತ್ಯ ಎಂದು ಹೇಳುತ್ತಾ ವಿಡಿಯೋವನ್ನ ಮಾಡಿರುವಂತಹ ಉದ್ದೇಶ ಹಳೆಯ ನೆನಪನ್ನ ನೆನಪಿಸುವ ಸಲುವಾಗಿ ಮತ್ತು ತಮ್ಮ ಎಲ್ಲ ಮಕ್ಕಳು ಇದನ್ನ ನೋಡಿ ಖುಷಿ ಪಡಲಿ, ಎಲ್ಲ ಮಕ್ಕಳಿಗೂ ಈ ವಿಡಿಯೋವನ್ನ ತೋರಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಮ್ಮ ಹಳೆಯ ನೆನಪನ್ನ ಸವಿ ನೆನಪನ್ನ ನೆನಪಿಸಿಕೊಳ್ಳುತ್ತಾ ಇಂಥದೇ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ತಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿಕೊಂಡಿದ್ದೇನೆ. ಎಲ್ಲರಿಗೂ ಶುಭ ದಿನ. ಧನ್ಯವಾದಗಳು.